ವೆಲ್ಕಮ್ ಟು ಪಕ್ಕಾ ಭವಿಷ್ಯ. ನಾನು ನಿಮ್ಮ ರೂಪಲತಾ. ಯಾವ ರಾಶಿ ಬಗ್ಗೆ ಹೇಳ್ತೀರಾ ಇವತ್ತು? ತುಲಾ ರಾಶಿ. ಓಕೆ, ಇವ್ರ ನೇಚರ್ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ? ತುಲಾ ರಾಶಿ ಅತ್ಯಂತ ಸೀರಿಯಸ್ ಆಗಿರುವವರು, ಶಕ್ತಿಶಾಲಿ ಆಗಿರುವಂತ ರಾಶಿಯಾಗಿದೆ. ಈ ರಾಶಿಗೆ ಸೇರಿದವರು ಡೀಪ್ ಫೀಲಿಂಗ್ಸ್ ಅನ್ನ ಹೊಂದಿರುವಂತವ್ರು. ಓಹೋ, ಸೀಕ್ರೆಟ್ಸ್ ಎಲ್ಲ ಒಳಗಡೆ ಇಟ್ಕೊಂಡಿರ್ತಾರ. ಈ ತುಲಾ ರಾಶಿಯವರು ಒಮ್ಮೆ ಏನನ್ನಾದ್ರೂ ಸಾಧಿಸ್ಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧನೆ ಮಾಡೋವರೆಗೂ ಕೂಡ ಅವರು ಬಿಡೋದೇ ಇಲ್ಲ. ತುಂಬಾ ಗಟ್ಟಿ ಸ್ವಭಾವ. ಇವರು ಡೀಪ್ ಆಗಿರುವಂತ ಫೀಲಿಂಗ್ಸ್ ಅನ್ನ ಹೊಂದಿರೋರು, ಆದ್ರೆ ಅದನ್ನ ಹೊರಗಡೆಗೆ ಮಾತ್ರ ತೋರಿಸೋದಿಲ್ಲ. ಒಳಗಡೆಗೆನೆ ಫೀಲಿಂಗ್ಸ್ ಅನ್ನ ಇಟ್ಕೊಂಡಿರುವಂತ ಗುಣವನ್ನ ಹೊಂದಿರ್ತಾರೆ ಈ ತುಲಾ ರಾಶಿಯವರು. ಡೀಪ್ ಫೀಲಿಂಗ್ಸ್ ಇವ್ರದ್ದು. ಓಕೆ, ಆ ಒಂದು ಸೀಕ್ರೆಟ್ಸ್ ಅನ್ನ ಇವರು ಹೇಗ್ ಮೇಂಟೈನ್ ಮಾಡ್ತಾರೆ ಸ್ವಲ್ಪ ತಿಳ್ಕೊಬಹುದಾ? ಇವರು ತಮ್ಮ ಯಾವುದೇ ವಿಷಯಗಳಿದ್ರು ಕೂಡ ಬೇರೆಯವ್ರಿಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಇರ್ಲಿ, ಬಟ್ ಅವರಿಗೆ ಶೇರ್ ಮಾಡೋದಿಲ್ಲ. ಸೀಕ್ರೆಟ್ ಆಗಿ ಇಟ್ಕೋತಾರೆ ಎಲ್ಲವನ್ನ ಕೂಡ. ದಮ್ಮಯ್ಯ ದಕ್ಕಯ್ಯ ಅಂದ್ರು ಇವ್ರು ಬಗ್ಗಲ್ಲ. ಇವ್ರು ತುಂಬಾ ಲಾಯಲ್ ಆಗಿರ್ಬಹುದು. ಇವ್ರ ಮೇಲೆ ಯಾರಾದ್ರೂ ನಂಬಿಕೆ ಇಟ್ರೆ ಅವರನ್ನ ಕೊನೆವರೆಗೂ ಕೂಡ ಇವರು ಕೈ ಬಿಡೋದಿಲ್ಲ. ನಿಷ್ಠಾವಂತರಾಗಿರ್ತಾರೆ. ಒಮ್ಮೆ ನಂಬಿ ಬಿಟ್ರೆ ಆಯ್ತು, ಮುಗ್ದೋಯ್ತು ಕತೆ. ಅದಿರ್ಲಿ, ಇವ್ರದ್ದೇನಾದ್ರೂ ದೌರ್ಬಲ್ಯಗಳೇನಾದ್ರೂ ಇದೆಯಾ ಹೇಗೆ? ಸ್ವಲ್ಪ ಇವರಿಗೆ ಅಸೂಯೆ ಅಂದ್ರೆ ಜೆಲಸ್ ಸ್ವಲ್ಪ ಇದೆ. ಬೇರೆಯವರ ಮೇಲೆ ಸ್ವಲ್ಪ ಅಸೂಯೆ ಅನ್ನುವಂಥದ್ದು ಇವ್ರಿಗಿದೆ. ಸ್ವಲ್ಪ ಹೊಟ್ಟೆ ಕಿಚ್ಚಷ್ಟೆ, ಪರವಾಗಿಲ್ಲ ಬಿಡಿ. ಇವರಿಗೆ ಯಾರಾದ್ರೂ ನೋಯಿಸಿದ್ರೆ ಆ ಸೇಡನ್ನ ಇವರು ತೀರಿಸ್ತಾರೆ. ನೋಯಿಸಿದವರನ್ನ ಯಾವತ್ತೂ ಕೂಡ ಬಿಡೋದಿಲ್ಲ. ಅಂಥ ಗುಣವನ್ನ ಈ ತುಲಾ ರಾಶಿಯವರು ಹೊಂದಿದ್ದಾರೆ. ಸೇಡಿಗೆ ಸೇಡು, ಪರವಾಗಿಲ್ವೇ. ಇವರಿಗೆ ಹಠ ಜಾಸ್ತಿ. ಅವಾಗ್ಲೇ ನಾನು ಹೇಳಿದ್ನಲ್ಲ, ಹಠ ಅಂದ್ರೆ ಏನೇ ಒಂದು ನೋವು ಕೊಟ್ರು, ಯಾರಾದ್ರೂ ಏನಾದ್ರೂ ಬೇಜಾರು ಮಾಡಿದ್ರೆ ಆ ಸೇಡನ್ನ ಅವ್ರು ತೀರಿಸ್ತಾರೆ. ಆ ಹಠ ಛಲ ಅದನ್ನ ಬಿಡೋದೇ ಇಲ್ಲ ಇವರು. ನಿಮ್ ಹಠ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಏನಂತೀರಾ?